ಅಜಿಂಕ್ಯ. ಅಜಿಂಕ್ಯ ರಹಾನೆ ಓಕೆ, ಸ್ವಲ್ಪ ಆಡೋದು ಸ್ವಲ್ಪ ಅನ್ಫಾರ್ಚುನೇಟ್ ಸ್ಲೋ ಬಾಲು ಉನ್ನತ್ ಕಟ್ಟೋಳ ಅದು ಔಟ್ ಆದ, ಅಷ್ಟ್ ಬಿಟ್ರೆ ಪರವಾಗಿಲ್ಲ. ಮೇನ್ ಅವ್ರಿಗೆ ಗೇಮ್ ಚೇಂಜ್ ಮಾಡಿ ನಿತೀಶ್ ರೆಡ್ಡಿ 2 ವಿಕೆಟ್ ತಕೊಡ್ತಾನೆ, ಇದು ಮೇನ್ ಆಗಿ. ಹೌದು. ಬ್ಯಾಟಿಂಗು ಚೆನ್ನಾಗ್ ಆಡ್ದ ಆಕ್ಚುಲಿ, ಕ್ಲಾಸನ್ ಜೊತೆ ಅದೇ ಪಾರ್ಟ್ನರ್ಶಿಪ್ ಹ್ಮ್. ಅವ್ರಿಗೆ ಇದಾಗಿದ್ದು. ಕ್ಲಾಸನ್ ನಿತೀಶ್ ರೆಡ್ಡಿ ಅದಾದ್ರೆ ನಿಯರ್ 70 ಸಮಥಿಂಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ನಿತೀಶ್ ನಿತೀಶ್ ರೆಡ್ಡಿ 39 ಹೊಡ್ದ, ಕ್ಲಾಸನ್ 50 ಸಮಥಿಂಗ್ ಹೊಡ್ದ. ಶರ್ಮಾ 65 ಏನೋ, ಅಭಿಷೇಕ್ ಶರ್ಮಾ ಅಲ್ಲ? ಇಲ್ಲ 65 ಅಲ್ವಾ, ಅವನು 50 ಮಾಡ್ಲಿಲ್ಲ, 40 ಸಮಥಿಂಗ್ 47 ಹೌದಾ? 46 ಔಟ್ ಅದ. ಬಟ್ ಲಾಸ್ಟಿಗೆ ಸ್ವಲ್ಪ ಅದೇ ಅವರು ಹರ್ಷ್ ದುಬೆ ಒಂದ್ 2 4, ಶಿವಲಿಂಗ್ ಕುಮಾರ್ ಹಾ. ಒಂದ್ 4 ಬಂದ್ ಸ್ವಲ್ಪ ಸ್ಕೋರ್ ಬೋರ್ಡ್ ನ ಪುಷ್ ಮಾಡಿದ್ರು. ಬಟ್ KKR ಬೌಲಿಂಗ್ ಫುಲ್ ಅಟ್ಟರ್ ಫ್ಲಾಪ್ ಅದು. ಅವ್ರಿಗೆ ಅವಾಗಿಂದ ನಂಬ್ಕೊಂಡ್ ಬಂದಿದ್ ನರೇನ್ ಒಬ್ನೇ, ಈಗ ನರೇನು ಇಲ್ವಾ. ಅವನ್ ಸಹ ಅಷ್ಟು ಕಿಕ್ ಆಗ್ತಿಲ್ಲ ಗುರು. ವರುಣ್ ಚಕ್ರವರ್ತಿ ಅಂತೂ ಅವ್ನ್ ಫಸ್ಟ್ ತೆಗ್ದು ಆಚೆ ಹಾಕ್ಬೇಕು ಅವ್ನ. 2.31 ಹೊಡ್ಸ್ಕೊಂಡ. ನಾನು ಆಕ್ಚುಲಿ ಹೋಪ್ ಮಾಡ್ತಿರೋ ಒಬ್ಬರೇ ಬೌಲರ್ ಮೇಲೆ, ಅದೂ ವರುಣ್ ಚಕ್ರವರ್ತಿ ಮೇಲೆ. ಈಗ ಸರಿ ODI ಮ್ಯಾಚ್ ಅಂತಂದ್ರೆ ಏನಾದ್ರು. ಅವನು ಕೋವಿಡ್ ಬೌಲರ್, ಅವ್ನು ಕೋವಿಡ್ ಮುಗ್ದಾಗ್ಲೇ ಮುಗೀತು ಒಂದು. ಫ್ಲಾಟ್ ಪಿಚ್ ಅಲ್ಲಿ ಅಷ್ಟೇ ಆಡೋದವ್ರು. ಬರೀ ಕೋವಿಡ್ ಪಿಚ್ ಬೇಕು ಅವರಿಗೆ. ಫಿನ್ ಎಲ್ಲ ನೀನೊಂದು 2-3 ಓವರ್ಸ್ ನಿಂತಿದ್ರೆ ಸ್ಕ್ರೀಸ್ ಅಲ್ಲಿ ಹೇಳ್ಕೊಂಡ್ಬಿಡ್ತಿದ್ದ ಮಚ್ಚ. ಅಂದ್ರೆ ಅದು ಟಾಪ್ ಆರ್ಡರ್ ಬಂದು ಏನ್ ಡಿಸ್ಟ್ರಾಕ್ಷನ್ ಮಾಡ್ಬೇಕಿತ್ತು ಅದು ಮಾಡ್ಬಿಡ್ತಿದ್ದ ಅವನು, ಇನ್ನೊಂದ್ ಸ್ವಲ್ಪ ಇದ್ರೆ. ಮತ್ತೆ ಇನ್ನೊಂದ್ ಏನು ಅಂದ್ರೆ KKR ಬೌಲಿಂಗ್ ಅಲ್ಲಿ ಪವರ್ ಪ್ಲೇ ಫಸ್ಟ್ ಓವರ್ ಓಕೆ, ವೈಭವ್ ಅವರು ಚೆನ್ನಾಗ್ ಮಾಡ್ದ. ಬಟ್ ಸೆಕೆಂಡ್ ಓವರ್ ರನ್ ಬಿದ್ಮೇಲೆ ಬಾಲ್ ಅಷ್ಟ್ ಮೂವ್ಮೆಂಟ್ ಆಗಲ್ಲ. ನಿಂಗೆ ಒಂದ್ಸರಿ ಬಾಲಿಗೆ ಹೊಡ್ತಾ ಬಿತ್ತು ರಮ ಹೊಡೆದ್ರು ಅಂದ್ರೆ ಅದು ಸ್ವಿಂಗ್ ಅಷ್ಟ ಆಗಲ್ಲ. ವೈಭವ್ ಅವರು ಫುಲ್ ಸ್ವಿಂಗ್ ಮೇಲೆ ಡಿಪೆಂಡ್, ಅವನು ಬೇರೆ ಎಕ್ಸ್ಟ್ರಾ ಏನು ಇಲ್ಲ ಒಂದು. ನೆಕ್ಸ್ಟ್ ಮ್ಯಾಚ್ KKR ಸ್ವಲ್ಪ ಏನಾದ್ರು ಹೊಸದಾಗಿ ಉಮ್ರಾನ್ ಮಲಿಕ್ನ ಏನಾದ್ರು ಟ್ರೈ ಮಾಡ್ಬೋದು ಅವರು. ಅವ್ರಿಗೆ ಬೇಕಾಗಿರೋದು ಮೇನ್ ಲೋವರ್ ಮಿಡ್ಲ್ ಆರ್ಡರ್ ಫಿನಿಶರ್ಸ್ ಬೇಕು, ಒಳ್ಳೆ ಫಿನಿಶರ್ಸ್ ಇಲ್ಲ. ಇದ್ದ ಅವ್ರಿಗೆ ಅಂಜಿಕೆ ಇರ್ತಿರ್ಲಿಲ್ಲ ಆ ಟೈಮಾಗ. ಇಲ್ಲ ಅಂದ್ರೆ ಇವ್ರು ಒಂದ್ ಚೇಂಜ್ ಮಾಡ್ಕೊಂಬೋದು, ಬೇಕಾದ್ರೆ ನರೇನೆ ಓಪನಿಂಗ್ ಆಡ್ಸ್ಬೇಕು ಇವ್ರು. ಯಾಕಂದ್ರೆ ಅವಾಗ ಚೂರು ರಿಂಕನ್ ಫೋರ್ಡನ್ ಆಡ್ಸಿರೋ ಒಂಚೂರು ಬ್ಯಾಟಿಂಗ್ ಡೆಪ್ತ್ ಇರುತ್ತೆ. ಸ್ವಲ್ಪ ಒಂದ್ ವಿಕೆಟ್ ಕೊಳಕ್ ಸ್ವಲ್ಪ ಪುಷ್ ಡೌನ್ ಮಾಡಬಹುದು ರಿಂಕು ಸಿಂಗ್ ನವಾಗ.